ಗಿಣಿ ಎಲ್ಲಿಗೆ ಹೋಗಿದ್ದಪ್ಪ? ಅಯ್ಯೋ, ನಮ್ಮ ಗಿಣಿ ಯಾಕೋ ಊಟ ಮಾಡಕ್ಕೆ ಬರಲೇ ಇಲ್ಲ ಅಂತ ನೋಡ್ತಿದ್ದೆ. ಬಾ ಗಿಣಿ, ಊಟ ಮಾಡ್ಬಾ. ಅಮ್ಮಮ್ಮ, ಆ ದೀಕ್ಷಾ ಅಲ್ಲೆಲ್ಲೋ ಪಾನಿಪುರಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದ್ಲಾ, ಅದಕ್ಕೇನೆ ಅವಳೊಂದು ಸ್ವಲ್ಪ ಒಡವೆ ಹಾಕ್ಬೇಕಂತೆ ಅಮ್ಮಮ್ಮ. ಅದಕ್ಕೇನೆ ಹೋಗ್ಬಿಟ್ಟು ಒಡವೆ ಹಾಕಿ ಬರ್ತೀವಿ. ಅವಳಿಗೆ ಗೊತ್ತಿಲ್ಲಂತೆ, ಬಂಗಾರದ ಅಂಗಡಿ ಎಲ್ಲ ಗೊತ್ತಿಲ್ವಂತೆ. ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿರೋದೊಂದು ನನಗೆ ಗೊತ್ತೈತೆ. ಅಲ್ಲೆಲ್ಲ ಹೊಸ ಹೊಸ ಡಿಸೈನ್ ತೋರಿಸ್ತಾರೆ ಅಮ್ಮಮ್ಮ. ನಾವು ಮೊನ್ನೆ ಒಂದು ಪತ್ಕ ಚೇಂಜ್ ಮಾಡಿಸಿದ್ವಿ ನೋಡು, ಹೊಸ ಡಿಸೈನ್ ಪತ್ಕ ಬಂದೈತಲ್ಲ, ಆ ಥರ ಮಾಡಿಸಿದ್ವಲ್ಲ, ಆ ಥರ ಅವಳು ಮಾಡಿಸ್ಕೋಬೇಕಂತೆ. ಅದಕ್ಕೆ ನಾನೆಲ್ಲ ಹಾಕೊಂಡಿದ್ನಲ್ಲ ಮೊನ್ನೆ ಸೀರೆ ಉಡ್ಕೊಂಡು ನಮ್ಮ ಅವನ ಮದುವೆಲೆಲ್ಲ ಹಾಕೊಂಡಿದ್ದಕ್ಕೆ ಆ ಥರ ಮಾಡಿಸ್ಕೊಂತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೋಗಿ ಬರೋಣ ಅಂತ ಕಾಯ್ತಾ ಇದ್ದಾಳೆ ಅಮ್ಮಮ್ಮ. ಹೋಗಿ ಬರ್ತೀನಿ. ಹೌದೇನು ದೀಕ್ಷಾ ಒಡವೆ ಮಾಡಿಸ್ಕೊಂತಾಳಂತ? ಮಾಡಿಸ್ಕೊಂಬ್ಲಿ ಬಿಡಮ್ಮ. ದುಡ್ಡ ಇದ್ದಾವೇನೋ ಮಾಡಿಸ್ಕೊಂತಾಳೆ. ಹೇಳು ತೋರಿಸು. ಅದ್ರಾಗ ಇನ್ನೇನು ಕಳ್ಕೊಂಬದೈತೆ ನಮ್ಮದು. ಹೇಳು, ಹಿಂಗೆ ಇಂಥ ಹತ್ರ ಚೆನ್ನಾಗಿ ಡಿಸೈನ್ ಸಿಗ್ತವೆ ಅಂತ ಕರ್ಕೊಂಡೋಗಿ ಹಾಕ್ಸೆ ಬಾ. ಏನು ಅದಕ್ಕೆ ಮನೆ ಹತ್ರ ಹೋಗಿ ಬರ್ತೀನಿ ಅಂತ ಹೋಗ್ಯವಳೆ. ಈಗ ಬರ್ತಾಳೆ, ಹೋಗ್ತೀವಿ. ಹೋಗ್ಬಿಟ್ಟು ಒಡವೆ ಹಾಕಿ ಎಲ್ಲ ಅವಳಿಗೆ ಗೊತ್ತಾಗಲ್ಲ ಸ್ವಲ್ಪ ಡಿಸೈನು. ಅವರಮ್ಮ ನೋಡಿ ಮಾಂಗಲ್ಯ ಸರ ಮಾಡಿಸೈತಾರಮ್ಮ. ಅಯ್ಯೋ, ಅದು ಹಳೇ ಡಿಸೈನ್ ಮಾಡಿಸೈತೆ. ಅದಕ್ಕೇ ನಾನು ಹೊಸ ಹೊಸ ಡಿಸೈನ್ ಇರೋ ಹೊತ್ತಾಗೆ ಜಾಸ್ತಿ ಡಿಸೈನ್ ತೋರಿಸ್ತಾರೆ ಕಣೆ ಅಂತ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದೆ. ಅದಕ್ಕೆ ಸರಿ ಆಯ್ತು ಕಣೆ ಗಿಣಿ, ಹೋಗೋಣ ಅಂತ ಹೇಳಿದಾಳೆ. ಗಿಣಿ, ನಾನು ರೆಡಿಯಾಗಿ ಬಂದೆ. ನೀನು ರೆಡಿಯಾದ? ನಾನು ರೆಡಿ ಆಗಿದ್ದೀನಿ ದೀಕ್ಷಾ. ನಿನ್ನೆ ನೋಡ್ತಾ ಇದ್ದೆ. ನಮ್ಮ ಅಮ್ಮಮ್ಮಗೆ ಹೇಳ್ತಿದ್ದೆ, ಅಮ್ಮಮ್ಮ ಹಿಂಗೆ ದೀಕ್ಷೆಗೆ ಒಡವೆ ಹಾಕಿ ಬರೋಕ್ಕೆ ಹೋಗ್ತೀವಿ ಅಂತ ಹೇಳಿ ನಾನು ಅಮ್ಮಮ್ಮಗೆ ಹೇಳ್ತಿದ್ದೆ. ಏನಮ್ಮ ದೀಕ್ಷಾ, ಏನೇನು ಒಡವೆ ಮಾಡಿಸ್ಕೊಂತೀಯ? ಏನಿಲ್ಲ ಅಮ್ಮಮ್ಮ, ಹಿಂಗೆ ಸ್ವಲ್ಪ ಏನಾನ ನೆಕ್ಲೆಸು, ಕಿವಿ ಓಲೆ, ಮತ್ತು ಹಿಂಗೆ ಗೆಜ್ಜೆ ಚೈನ್ ಬರ್ತತ್ತಲ್ಲ ಕಿವಿದು, ರಿವರ್ಸ್ ಚೈನ್ ಗೆಜ್ಜೆದು ಹಿಂಗೆ ಸೈಡಿಗೆ ಹಾಕೊಳ್ತಾರಲ್ಲ, ಆ ಥರದ್ದು ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಮಾಂಗಲ್ಯ ಸರ ಸ್ವಲ್ಪ ಹಳೆ ಡಿಸೈನ್ ಬೇರೆ ಐತೆ, ಅದನ್ನು ಸ್ವಲ್ಪ ಹೊಸ ಡಿಸೈನ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆ ಗಿಣಿಗೆ ಗೊತ್ತಂತೆ ಒಳ್ಳೆ ಅಂಗಡಿ, ಚೆನ್ನಾಗಿ ಒಳ್ಳೊಳ್ಳೆ ಡಿಸೈನ್ ತೋರಿಸೋದು. ಅದಕ್ಕೇ ಗಿಣಿ ನಾನು ಹೋಗಿ ಬರ್ತೀವಮ್ಮಮ್ಮ. ಹೋಗಿ ಬರ್ರಿ. ಮೊನ್ನೆ ಹೊಸ್ದಾಗಿ ಓಪನ್ ಆಗೈತಲ್ಲಿ, ಎಂತೆಂಥ ಡಿಸೈನ್ ತೋರಿಸ್ತಾರೆ. ನಮ್ಮ ಗಿಣಿನೇ ನೋಡಿದ್ದದು. ನಮ್ಮ ಗಿಣಿನೇ ಕರ್ಕೊಂಡೋಗಿದ್ದು ನಮ್ಮನ್ನೆಲ್ಲನ. ಅಯ್ಯೋ, ನಮ್ಮ ಗಿಣಿ ಇಲ್ಲ ಅಂದರೆ ನಮ್ಮ ಅಣ್ಣನ ಮಗಳೊಂದು ಮದುವೆ ಆಯ್ತು. ನಮ್ಮ ಗಿಣಿನೇ ಕರ್ಕೊಂಡೋಗಿ ಎಲ್ಲ ಹೊಸ ಡಿಸೈನ್ ಕಿವಿ ಓಲೆ, ನೆಕ್ಲೆಸು, ತಾಳಿ ಎಲ್ಲ ಹಾಕ್ಸಿದ್ದು ನಮ್ಮ ಗಿಣಿನೇ. ನಮ್ಮ ಗಿಣಿ ಎಲ್ಲ ಹೊಸ ಹೊಸ ಡಿಸೈನ್ ಚೆನ್ನಾಗಿ ನೋಡ್ತಾಳೆ. ಕರ್ಕೊಂಡೋಗು, ಎಲ್ಲ ಚೆನ್ನಾಗಿರೋ ಡಿಸೈನೇ ತೋರಿಸ್ತಾಳೆ. ಅದಕ್ಕೆ ಮತ್ತೆ ನಾನು ಹೋಗೋಣ ಅಂತ ಹೇಳಿ ಇವಾಗ ನಮ್ಮಮ್ಮ ಯಾವುದೋ ಒಂದು ಸಣ್ಣದ ಅಂಗಡಿ ನೋಡೈತೆ, ಅಂಗಡಿ ಕರ್ಕೊಂಡು ಹೋಗೋಣ ಅಂಬುತ್ತೆ. ಅದಕ್ಕೇ ನಾನು ಹಾಕಿ ಬರೋವರೆಗೂ ಯಾರಿಗೂ ಹೇಳೋದು ಬೇಡ ಅಂತ ಹೇಳಿ ಅದಕ್ಕೆ ಯಾರಿಗೂ ಹೇಳಿಲ್ಲ ಮನೆಯಾಗೆ. ಗಿಣಿ, ನೀನು ಅತ್ಲಾಗ ಹೋದ್ರೆ ನಮ್ಮ ಅಮ್ಮ ಹಿಂಗೆ ಕೊಟ್ಟೆ ಹಂಗೆ ಅನ್ಬಕ್ಕೆ ಹೋಗ್ಬೇಡ. ನಮ್ಮ ಅಕ್ಕ ಏನಾಗ್ಲೂ ಯಾರು ಸಿಕ್ಕಿರೂ ಅವ್ರು ತಗೊಂಡ್ಬೇಡ. ನೀನು ಅಷ್ಟೇ ಅಮ್ಮಮ್ಮ. ನಮ್ಮ ಅಮ್ಮ ಏನಾದ್ರೂ ಈ ಕಡೆ ಬಂದರೆ ಏನಾದ್ರೂ ಕೇಳಿದ್ರೆ ಆಮೇಲೆ ಹೇಳಿ ಗಿಳಿಯ ಒಡವೆ ಹಾಕಿ ಬರೋಕ್ಕೆ ಹೋಗ್ಯವ್ರೆ ಅಂತ ನಮ್ಮ ಅಮ್ಮಗೆ ಏನೂ ಹೇಳಿಲ್ಲ ಅಮ್ಮಮ್ಮ. ಇಲ್ಲ ಮತ್ತು ನಾನೇ ಕೇಳೋಣ ಬಿಡು. ಬಿಡು, ಬೇಕಾದ್ರೆ ನೀನು ಹೇಳು ಅಂದಾಗ ಹೇಳ್ತೀನಿ, ಬೇಡ ಅಂದರೆ ಹೇಳಲ್ಲ. ನಾನು ಯಾಕೆ ಕೇಳೋಣ ಹೇಳು? ಪಾಪ ನೀನೆಲ್ಲ ಒಂದಿಷ್ಟು ಕೂಡಿಕೊಂಡಿರ್ತೀಯ, ಮಾಡಿಸ್ಕೊ. ನೀನು ಯಾರಿಲ್ಲ, ಏನಿಲ್ಲ. ನಿಮ್ಮಮ್ಮಿಂದ ಹಳೆ ಒಡವೆ ಎಲ್ಲ ಐತಲ್ಲ, ಅದನ್ನೆಲ್ಲ ಮುರಿ ಕುಡಿಸಿ ಹೊಸ ಡಿಸೈನ್ ಮಾಡಿಸ್ಕ. ಹಳೆ ಡಿಸೈನ್ ಯಾರು ಹಾಕ್ಯಮಲ್ಲ ಇವಾಗ. ನಮ್ಮ ಗಿಣಿಗೆ ನಮ್ಮ ಅನ್ನ ಎಲ್ಲ ಹೊಸ ಹೊಸ ಡಿಸೈನ್ ಎಲ್ಲ ನನ್ನ ಹಳೆವೆಲ್ಲ ಹಾಕ್ಬಿಟ್ಟು ಹೊಸ ಹೊಸ ಡಿಸೈನ್ ಎಂತೆಂಥ ಜುಮ್ಕಿ ಮಾಡಿಸ್ಕೊಂಡಿದ್ದಾಳೆ ಗೊತ್ತೇ ನಮ್ಮ ಗಿಣಿ. ಇಲ್ಲ ಅಮ್ಮಮ್ಮ, ಹೇಳಕ್ಕೆ ಹೋಗ್ಬೇಡ್ರಿ. ನಮ್ಮ ಅಮ್ಮನಿಗೆ ಗೊತ್ತಿಲ್ಲ. ಯಾವುದೋ ಒಂದೇ ಒಂದು ಅಂಗಡಿ, ಆ ಸಣ್ಣ ಅಂಗಡಿ ಕರ್ಕೊಂಡು ಹೋಗುತ್ತೆ. ಅಯ್ಯಪ್ಪ, ಡಿಸೈನ್ ತೋರಿಸಲ್ಲ, ಏನಿಲ್ಲ. ಮೊನ್ನೆ ಮಾಂಗಲ್ಯ ಸರ ಮಾಡಿಸಿದ್ದೀನ, ಅದು ಹಂಗೇನೆ ಡಿಸೈನೇ ಚೆನ್ನಾಗಿಲ್ಲ. ಅದು ಹಳೇ ಡಿಸೈನ್ ಮಾಡಿದ್ದಾರೆ. ನನಗೆ ಗಿಣಿ ಮಾಡಿಸ್ಕೊಂಡಿರೋ ಒಡವೆ ಎಲ್ಲ ತುಂಬ ಇಷ್ಟ ಆಯಿತು. ಅದಕ್ಕೇ ನಾನು ಗಿಣಿಗೆ ಕೇಳಿದೆ, ನೀನೆಲ್ಲ ಹಾಕ್ತೀಯಾ ಅಂತ ಹೇಳಿ. ಅವಳೆಲ್ಲ ನಾನು ಬೇರೆ ಕಡೆ ಹಾಕ್ತಾಯಿದ್ದೆ ಬೆಂಗಳೂರಲ್ಲಿ ಯಾವುದೋನ. ಇವಾಗ ಇಲ್ಲೂ ಮಾಡಿದ್ದಾರೆ ಅದೇ ಥರ, ಬೆಂಗಳೂರು ಥರನೇ ಇಲ್ಲೊಂದು ಮಾಡಿದ್ದಾರೆ. ಎಲ್ಲ ಹೊಸ ಹೊಸ ಡಿಸೈನ್ ತೋರಿಸ್ತಾರೆ. ಒಂದು ಜ್ಯುವೆಲರ್ಸ್ ಇದೆ ಬಾ ಅಂತ ಅಂದ್ಲು. ಅದಕ್ಕೇ ನಾನು ಅವಳ ಜೊತೆನೇ ಹೋಗೋಣ, ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಹೋದ ತಿಂಗಳು ಒಬ್ರದ್ದು ಮದುವೆ ಆಯಿತು ನಮ್ಮ ರಿಲೇಟಿವ್ದು. ನಾನು ಅಲ್ಲೇ ಹೇಳಿದ್ದೆ, ಅಲ್ಲೇ ಪರ್ಚೇಸ್ ಮಾಡೋಕ್ಕೆ. ಭಾಳ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಡಿಸೈನು. ಒಳ್ಳೊಳ್ಳೆ ಡಿಸೈನ್ ಅಂದರೆ ಅಷ್ಟಿಷ್ಟು ಒಳ್ಳೊಳ್ಳೆ ಡಿಸೈನ್ ಇರಲ್ಲ ಬಿಡು. ನೋಡ್ತಾ ಇದ್ರೆ ಯಪ್ಪ, ಈ ಒಡವೆ ಎಲ್ಲ ಬಾಚಿ ನಮ್ಮ ಮೈ ಮೇಲೆ ಹಾಕಬಿಡೋಣ ಅಂತ ಅನಿಸುತ್ತೆ ದೀಕ್ಷಾ. ಅಷ್ಟು ಒಡವೆ ಇದೆ ಕಣೆ ಅಲ್ಲಿ. ಅಷ್ಟೊಂದು ದುಡ್ಡು ಎಲ್ಲ ದೀಕ್ಷಾ ನಿಂತಾಗೆ? ನನ್ನ ಹತ್ರ ಇತ್ತು ಅಮ್ಮಮ್ಮ, ಸ್ವಲ್ಪ ನಾನು ಕೂಡಿಕೊಂಡಿದ್ನ ಅದು ಇದೂ. ಅದಕ್ಕೆ ಇವಾಗ ಹೆಂಗೋ ನಮ್ಮ ಅಮ್ಮರ ಮನೇಲಿ ಬೇರೆ ಇರೋದಕ್ಕೆ ಹೆಂಗೋ ಸ್ವಲ್ಪ ಸ್ವಲ್ಪ ನಮ್ಮ ಮನೆಗೆ ದುಡ್ಡು ಸಿಗುತ್ತೆ ನನಗೆ. ನಮ್ಮ ಅಮ್ಮ ರಾತ್ರಿ ಇಟ್ಕೊ ಕೊಡ್ತಿರ್ತಾರಲ್ಲ, ಹಂಗೆ ಇಟ್ಕೊಂತೀನಿ. ಹೇಳಮ್ಮ, ಒಡವೆ ಮಾಡಿಸ್ಕೊಳ್ಳೋದು ಒಳ್ಳೇದು, ಒಳ್ಳೆ ಬುದ್ಧಿವಂತಿಕೆಯಿಂದ ಮಾಡಿಸ್ಕೊಂತ. ಈಗ ನಿಮ್ಮ ಅಕ್ಕ ಯಾರು ಇಲ್ವಲ್ಲ, ನೀನು ಹೆಂಗೋ ಇಲ್ಲೇ ಇರೋದಕ್ಕೆ ನಿಮ್ಮ ಅಮ್ಮ ಇರಲ್ಲ, ನಿನಗೆ ಕೊಡ್ತಾರೆ. ಹೇಳು, ಬಿಡು, ಇಲ್ಲೇ ಇದ್ದಾಳೆ ನೋಡ್ಕೊಂತಾಳೆ ಅಂತೇಳಿ ಎಲ್ಲ ನಿನಗೆ ಕೊಡ್ತಾರೆ. ಇಸ್ಕೋಬೇಕು, ಸುಮ್ಮನೆಲ್ಲ ಇಸ್ಕೊಂಡು ಹಿಂಗೆ ಒಡವೆ ಮಾಡಿಸ್ಕೋಬೇಕು. ಮುಂದೊಂದೇ ನಾನು ನಿನಗೆ ಅನುಕೂಲ ಆಗುತ್ತೆ. ದುಡ್ಡಿದ್ರೆ ನಿಮ್ಮಪ್ಪ ನಿಮ್ಮಮ್ಮಗೆ ಏನೋ ಆತು ಅಂದ್ರೆ ನಾಳೆ ಹೊತ್ತಾಗ ಅದನ್ನ 4 ಜನಕ್ಕೂ ಭಾಗ ಮಾಡಬೇಕಾಗುತ್ತೆ. ನಿಂದಮ್ಮಂಗೆ ಒಂದಿಷ್ಟು ಒಡವೆ ಮಾಡಿಸಿಕೊಂಡ್ರೆ ಹೆಂಗೋ ಅತ್ಲಾಗೆ ನಿನಗೆ ಎಲ್ಲ ಸರಿ ಆಗುತ್ತತ್ತ. ಎಲ್ಲ ನೀನು ಮಾಡಿಸ್ಕ. ನೀನೆಲ್ಲ ಇದ್ದು ನೋಡ್ಕೊಂತೀಯ, ನೀನು ನೋಡ್ಕೆ ಮತ್ತೇನೆ ಹೆಂಗ ನಿಮ್ಮಪ್ಪ ನಿಮ್ಮಮ್ಮಗೆ ಇವತ್ತು ಅನುಕೂಲ ಆಗಿರೋದು.
ಹೆಂಗ ಮಾಡಿಸ್ಕೊಳಮ್ಮ, ಏನು ಮಾಡ್ವಿ ಇದ್ರೇನು ಎತ್ತು ಹೋಗಲ್ಲ, ಬ್ಯಾಂಕಿಗಾದ್ರೆ ಈಗ ದುಡ್ಡು ತರ್ಬೋದು. ನಮ್ಮ ಅಕ್ಕರಿದ್ರು ನಮ್ಮ ಅಪ್ಪ ನಮ್ಮ ಅಮ್ಮ ಏನು ಅವ್ರಿಗೆ ಕೊಡಲ್ಲ, ನನಗೆ ಕೊಡೋದು. ಯಾಕಂದ್ರೆ ನಾವೆಲ್ಲ ಜವಾಬ್ದಾರಿಯಿಂದ ನೋಡ್ಕೊಂಬೋದು, ಅದಕ್ಕೆ ಎಲ್ಲ ನಮಗೆ ಕೊಡೋದು ಅಮ್ಮಮ್ಮ. ಮತ್ತು ಎಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅಂತ ಇಸ್ಕೊಂಡು ಎಲ್ಲ ದುಂಡು ಮಾಡ್ಕೋಬೇಕು. ದುಂಡು ಮಾಡ್ಕೊಂಡ್ರೆ ನಿನ್ಗೊಂದಲ್ಲ ಒಂದಿನ ಅನುಕೂಲ. ನಮ್ಮ ಗಿಣಿ ಹಂಗೆ, ಮತ್ತೆ ಅವಳು ಹಂಗೆ ಯಾವುದಾದ್ರು ದುಡ್ಡು ಸಿಕ್ಬಿಟ್ರೆ ಏನಾದರೂ ಒಂದು ಒಡವೆ ತಗೊಬಿಡ್ತಾಳೆ. ಅವಳು ದುಡ್ಡೇ ವೇಸ್ಟ್ ಮಾಡಲ್ಲ ನಮ್ಮ ಗಿಣಿ. ಅವಳಿಗೂ ಗೊತ್ತೇಳಮ್ಮ, ಅದಕ್ಕೆ ನಾನು ಎಂತೆಂಥ ಒಡವೆ ಹಾಕಂತೀನಿ ಅಂತೇಳಿ ಅದಕ್ಕೆ ನಾನು ಕೇಳಿದ್ದವಳು. ಗಿಣಿ ನೀನು ಹಾಕೊಳ್ಳೋ ಒಡವೆ ಎಲ್ಲ ನನಗೆ ತುಂಬ ಇಷ್ಟ, ಒಳ್ಳೊಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡ್ತೀಯಾ ಅಂತ ಹೇಳಿ ಅದಕ್ಕೆ ಅವಳು ಕೇಳಿದ್ದು. ಗಿಣಿ ಹತ್ರ ಇರೋ ಒಡವೆಗಳೆಲ್ಲನ ತುಂಬ ಇಷ್ಟಪ್ಪ ನನಗೆ. ಒಳ್ಳೆ ಡಿಸೈನ್ಗಳು ಎಷ್ಟು ಚೆನ್ನಾಗಿದ್ದಾವೆ, ಹಂಗೇನೆ ಸೂಪರಾಗಿದ್ದಾವೆ ಬಿಡು. ಎಲ್ಲ ಡಿಸೈನ್ಗಳು ಸೂಪರಾಗಿದ್ದಾವೆ, ನನಗಂತೂ ತುಂಬ ಇಷ್ಟ ಆಗ್ತವೆ. ನನಗೆ ಒಡವೆ ಅಂತಂದರೆ ಭಾಳ ಇಷ್ಟ. ಎಷ್ಟು ಇಷ್ಟ ಅಂದರೆ ಅಯ್ಯೋ, ಬಂಗಾರದ ಅಂಗಡಿಗೆ ಹೋಗ್ಬಿಟ್ರೆ ನನಗೆ ಯಾವ ತಗೊಳ್ಳೋಣ ಯಾವ ಬಿಡೋಣ ಅನಿಸುತ್ತೆ. ಎಲ್ಲ ಡಿಸೈನು ಹಾಕೋಬೇಕು ಅನ್ನೋದು ಇಷ್ಟ. ನನಗೇನು ಒಂದೇ ಒಂದು ಆಸೆ ಕಣೆ ದೀಕ್ಷಾ, ಇಡೀ ಬಂಗಾರದಲ್ಲಿ ಈ ಸರಗಳಲ್ಲಿ ಉಂಗುರಗಳಲ್ಲಿ ಎಷ್ಟು ಡಿಸೈನ್ ಇದಾವೋ ಅದೆಲ್ಲ ಹಾಕ್ಕೊಂಡು ಮರಿಬೇಕು ಅಂತ ನಾನು ಅದಕ್ಕೆ ಮತ್ತೆ ಇವಾಗ ತಾಣ್ತಾ ಇರ್ತೀನ. ಇವಾಗ ಒಂದು ಡಿಸೈನ್ ತಾಂಬ್ತೀನಿ, ಇನ್ನೊಂದು ತಿಂಗಳು ಬಿಟ್ಟು ಅದನ್ನ ಮೂರೇ ಕುಟ್ಟಿಸ್ತೀನಿ, ತಿರುಗಿ ಇನ್ನೊಂದು ಡಿಸೈನ್ ಮಾಡಿಸ್ತೀನಿ, ತಿರ್ಗಿ ಅದನ್ನು ಮೂರೇ ಕುಟ್ಟಿಸ್ತೀನಿ, ಇನ್ನೊಂದು ಡಿಸೈನ್ ಮಾಡಿಸ್ತೀನಿ. ಹೊಸ ಡಿಸೈನ್ ಯಾವ ಹಾಕೋಬೇಕು ಅನ್ಸುತ್ತೋ ಅವನ್ನೆಲ್ಲ ಮಾಡಿಸ್ತಾ ಇರೋದೆ ನಾನು. ಎಲ್ಲ ಹಾಕೊಂಡು ಆಸೆ ತೀರಿಸ್ಕೋಬೇಕು ಅಂತ ನನಗೆ ಅದೊಂದೇ ಆಸೆ. ಏನೇನು ಡಿಸೈನ್ ಬರುತ್ತೋ ಅದೆಲ್ಲ ಹಾಕೊಂಡು ಆಸೆ ತೀರಿಸ್ಕೋಬೇಕು ಅನ್ನೋದು ನನಗೆ ಆಸೆ ಕಣೆ. ಅದೊಂದು ನನಗೆ ಜೀವನದಾಗ ಅದೊಂದೇ ನೋಡ ಆಸೆ ಇರೋದು. ಬಂಗಾರದ ಕಿವೆಗಳಾಗಲಿ ಉಂಗುರಗಳಾಗಲಿ ಏನೇನು ಬರುತ್ತೋ ಅದನ್ನೆಲ್ಲ ಮೂರೆ ಕುಡಿಸಿ ಮಾಡಿಸಿ ಹಾಕಬೇಕು ಅನ್ನೋದೇ ನನಗೆ ಆಸೆ. ಮತ್ತು ಒಂದೊಂದು ಡಿಸೈನ್ ನೋಡಿದ್ರೆ ಒಂದೊಂದು ನಮ್ಗೆ ಇಷ್ಟ ಆಗ್ತವೆ. ಒಬ್ಬೊಬ್ರು ಯಾರನ್ನ ಹಾಕೊಂಡಿರ್ತಾರೆ, ಅವಾಗ ನಾವು ಈ ಡಿಸೈನ್ ಮಾಡಿಸ್ಕೋಬೇಕಾಯ್ತು, ನಮ್ಗೆ ಈ ಡಿಸೈನ್ ತಗೋಬೇಕಾಯಿತು ಅನಿಸುತ್ತೆ. ಆವಾಗ ಹಂಗೆ ಅನಿಸುತ್ತಲ್ವೇ? ನನಗೂ ಹಂಗೇನೆ. ನಿನ್ನ ಅಕ್ಕಮ್ಮ ಒಡವೆ ಎಲ್ಲ ನೋಡಿದಾಗ ಹಂಗೂ ಅನಿಸುತ್ತೆ ನನಗೂ. ನಮ್ಮ ಗಿಣಿ ಒಡವೆ ತಗೊಂಡ್ರೆ ಒಂದು ತಿಂಗಳು 2 ತಿಂಗಳು ಇಕ್ಕಂತಾರೆ, ತಿರ್ಗಾ ಅದನ್ನ ಹಾಕ್ಬಿಟ್ಟು ತಿರ್ಗಿ ಬೇರೆ ಡಿಸೈನ್ ತಗೊಂತಾಳೆ. ಎಲ್ಲ ಹಾಕೊಂಡು ಅವಳು ಹಿಂಗೆ ಅತ್ಲಾಗೆ ಎಲ್ಲ ಆಸೆ ತೀರಿಸ್ಕೊಂತಾಳೆ. ಅದನ್ನು ಹಾಕ್ತಾಳೆ, ಮತ್ತು ಅದೇ ಗ್ರಾಮಿಗೆ ಇನ್ನೂ ಡಿಸೈನ್ ಮಾಡಿಸ್ತಾಳೆ. ಅದನ್ನು ಹಾಕ್ತಾಳೆ, ಮತ್ತು ಇನ್ನೊಂದು ಅದೇ ಎಲ್ಲ ಆಸೆ ತೀರಿಸ್ಕೊಂಡಂಗೆ ಆಗುತ್ತಲ್ಲ, ಎಲ್ಲ ಡಿಸೈನು ಹಾಕ್ಸ್ಕೊಂಡಂಗೆ ಆಗುತ್ತೆ ಅವಾಗ. ನಮ್ಮ ಗಿಣಿ ಹಂಗೆ ಮಾಡೋದು. ನೋಡಪ್ಪ, ಹೆಂಗೋ ಯೋಚನೆ ಮಾಡಲ್ಲಪ್ಪ. ನಮ್ಮ ಅಮ್ಮಯ್ಯಾಗಿದ್ದು ಬಾಯಿ ಬಿಡ್ಕೊಂಬೋದು. ನಮ್ಮ ಅಮ್ಮಯ್ಯ ಹಳೆ ಸರ ಹಾಕಿ ನಾನು ಹೊಸ ಸರ ಮಾಡಿಸ್ಕೊಂತೀನಿ ಅಂದರೆ ಅಯ್ಯೋ ಬಾಯಿ ಬಿಡ್ಕೊಂಬೋದು. ಹಳೆ ಬಂಗಾರ ಹಾಕ್ಬೇಡ, ಅಯ್ಯೋ ಇಲ್ಲ ಅಂತಾರೆ. ಯಪ್ಪ ಕಳಿಬೇಡ ಕಣೆ, ಹಳೆ ಬಂಗಾರಕ್ಕೆ ರೇಟ್ ಜಾಸ್ತಿ ಅಂತ ನಮ್ಮ ಅಮ್ಮ ಅಂತ ಬಿಡ್ಕೋಬೋದು ಹಂಗೇನೆ. ನೋಡು ನೀನು ತಿಂಗಳ ಆಗ್ತಾ ಇದೆಯಾ ಅಂದರೆ ನಾವು ಯಾತನಾಗಲಿ ಮುಂದೆ ಬಿದ್ದು ಮಾಡಿದರೆ ಕಣೆ ಆಗೋದು. ಅಯ್ಯೋ ನಮ್ಮ ಅಮ್ಮಗಂತೂ ಭಯ ಅಂದರೆ ಭಯ, ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡುತ್ತೆ ನಮ್ಮ ಅಮ್ಮಯ್ಯ. ಹೇಳಿ ನಿಮ್ಮ ಅಮ್ಮ ಮೊದಲಿಂದಲ್ವ ಹಂಗೆ ಕಣೆ ಬೋಲಿ ಅದ್ರಿಕ್ಕಂತಾಳೆ. ಯಾವ ಥರ ಮುಂದೆ ಬಿದ್ದು ಮಾಡ್ತೀವಿ ಎಂಬಲ್ಲ ಹೆಣ್ಣು ಹುಡುಗರಿದ್ರು. ಅವಾಗ ನಾನು ಹೇಳ್ತಿದ್ದೆ, ದುಡ್ಡು ಇಕ್ಕೊಂಡಿರಲ್ಲ, ತೋಟದ ದುಡ್ಡು ಇಕ್ಕೊಂಡಯ್ಯ, ಒಡವೆ ಮಾಡಿಸಿಕ್ಕು ಅಂತಂದ್ರೆ ಮನೆ ಕಟ್ಟಕ್ಕೆ ಬೇಕು ಅಂಬಳು. ಅವಾಗ ರೇಟ್ ಬೇರೆ ಕಮ್ಮಿ ಇತ್ತು, ಮಾಡಿಸಿಕ್ಕಳಮ್ಮ, ಹೆಣ್ಣು ಹುಡುಗರು ಇದಾಗ ಬೇಕಾಗ್ತಾ ಒಳ್ಳೊಳ್ಳೆ ಡಿಸೈನ್ ಮಾಡಿಸಿ ಕಿಕ್ಕಮ್ಮವ ಅವನ್ನೆಲ್ಲನ ಅಂದರೆ ಯಾತ ಮಾಡಿಸ್ಲಿಲ್ಲ ನಮ್ಮ ಅಮ್ಮಯ್ಯ. ನಾನು ಹೇಳಿ ರೋಸ್ತಿ ಒಂದ್ಸಕ್ಕೆಲ್ಲ ಹೇಳ್ತಿದ್ದೆ, ನಮ್ಮ ಹೊಲ್ದಾಗ ಕೂಲಿ ಬಡಲ್ಲ, ಅವಾಗ ಹೇಳ್ತಿದ್ದೆ ಗರ್ಮಗೆ ಶಾಂತಮ್ಮ ಮಾಡಿಸ್ಕಳೆ ಅಂತ ಹೇಳಿ. ಅವಳೆ ಆತ ಕೇಳಲಿಲ್ಲ. ಹೇಳಿ ಮಮ್ಮ ಹೊಸ ಡಿಸೈನ್ ನಾವು ಯಾವ ಥರ ಮಾಡಿಸ್ಕೊಂಡಿಲ್ಲ. ಅವೆಂತ ಒಂದಿಟ್ಟು ಜುಮ್ಕೆನು ಬೆಂಡಲ್ಲಿ ಇಕ್ಕೊಂತಾಳೆ ನಾನು. ಏನಂತ ಒಳ್ಳೊಳ್ಳೆ ಡಿಸೈನ್ ಇಕ್ಕಬೇಕು ನಿಮ್ಮ ಅಮ್ಮಯ್ಯ. ಅವರು ಹಳೆ ಕಾಲದಾರಲ್ಲ ಅಮ್ಮಮ್ಮ, ಅದಕ್ಕೆ ಅಂತ ಇಕ್ಕಂತಾರೆ ಬಿಡತ್ಲಾಗ. ಇವಳು ಗಿಣಿ ಹೆಂಗಂದ್ರೆ ಇವಳಿಗೆ ಬಂಗಾರದ ಅಂಗಡಿಯಲ್ಲಿ ಯಾವ್ಯಾವ ಡಿಸೈನ್ ಇದಾವೆ ಅವನ್ನೆಲ್ಲ ಹಾಕೋಬೇಕು ಅನ್ನೋದು ಇವಳಿಗೊಂದು ಆಸೆ. ಅದಕ್ಕೇ ಇವಳು ಇವಾಗ 30 ಗ್ರಾಮಿಂದ ಒಂದು ನೆಕ್ಲೆಸ್ ಮಾಡಿಸಿರ್ತಾಳ, ಮತ್ತು ಅದನ್ನ 1 ತಿಂಗಳು 2 ತಿಂಗಳು ಹಾಕೊಂತಾಳೆ. ಚೆನ್ನಾಗಿದ್ದರೆ ಇಷ್ಟಪಟ್ಟು ಒಂದು 2-3 ತಿಂಗಳು ಹಾಕೊಂತಾಳೆ. ಅದೇ ನಾನು ಇಷ್ಟ ಆಗಲಿಲ್ವಾ ಅದನ್ನ ಹಾಕ್ತಾಳೆ, ಒಂದೇ ತಿಂಗಳಿಗೆ ಹಾಕ್ತಾಳೆ. ಇಷ್ಟ ಆಗಲಿಲ್ಲ ಅಂದರೆ 1 ತಿಂಗಳಿಗೆ ಹಾಕ್ಬಿಟ್ಟು ತಿರ್ಗಿ ಅದೇ ಗ್ರಾಮಿಗೆ ಇನ್ನೊಂದು ಬೇರೆ ಡಿಸೈನ್ ಮಾಡಿಸ್ಕೊಂತಾಳೆ, ಅದೇ ಬೇರೆ ಡಿಸೈನ್ ತಗೊಂತಾಳೆ. ಆ ಡಿಸೈನ್ ಎಲ್ಲ ಹಾಕೊಂಡು ಇಷ್ಟಪಡಬೇಕು ಅಂತ ಹೇಳಿ ಯಾವ್ಯಾವ ಥರ ಡಿಸೈನ್ ಇದ್ದಾವೆ ಎಲ್ಲ ಹಾಕೊಂಡು ಎಷ್ಟು ಥರದವ ಹಾಕೊಂಡಿದ್ದಾಳೆ ಇವಳು. ಹಂಗೆ ಗಿಣಿ. ಅದಕ್ಕೆ ಇವಳು ಡಿಸೈನ್ಗೆಲ್ಲ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಒಡವೆ ಸ್ವಲ್ಪ ಮಾಡಿಸ್ಕೊಂತೀನಿ, ಅದಕ್ಕೆ ಹೋಗಿ ಹಾಕ್ಬರೋಣ ಅಂತ ಹೇಳಿ ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.